ಈ ಸೀಸನ್ ಚೇಂಜ್ ಟೈಮ್ ಇರುತ್ತಲ್ಲ, ಸಮ್ಮರ್ ಇಂದ ರೈನಿ ಸೀಸನ್ ಬರ್ತಿರೋದು, ಅಥವಾ ನೀವು ಚೇಂಜ್ ಆಫ್ ಪ್ಲೇಸ್, ಚೇಂಜ್ ಆಫ್ ವಾಟರ್ ಎಲ್ಲ ಆದಾಗ ಕಾಮನ್ ಆಗಿ ನಾವು ಗಂಟ್ಲಲ್ಲಿ ಕಿರಿಕಿರಿ ಅಂದ್ರೆ ಫೆರಿಂಜೈಟಿಸ್ ಅನ್ನೋ ಪ್ರಾಬ್ಲಮ್ ನ ನೋಡ್ತೀವಿ. ಇದರಲ್ಲಿ ನೀವು ತಿಳ್ಕೊಳ್ಳೋ ಬೇಸಿಕ್ಸ್ ಏನು ಅಂತಂದ್ರೆ, ಇದರಲ್ಲಿ ವೈರಲ್ ಅಂಡ್ ಬ್ಯಾಕ್ಟೀರಿಯಲ್ ಅಂತ ಎರಡು ತರ ಪಾಸಿಬಿಲಿಟಿ ಇರುತ್ತೆ. ವೈರಲ್ ಅಲ್ಲಿ ಕಾಮನ್ ಆಗಿ ಏನಾಗುತ್ತೆ, ಸ್ವಲ್ಪ ಜ್ವರ ಜೊತೆಗೆ ಶೀತ, ಕಣ್ಣಲ್ಲಿ ನೀರು ಬರೋದು ಅಂಡ್ ಬಾಯಲ್ಲಿ ಸ್ವಲ್ಪ ಅಲ್ಸರ್ಸ್ ಆ ತರ ಆಗ್ಬೋದು. ಅದು ಬಿಟ್ರೆ ಜಾಸ್ತಿ ಸಿಂಪ್ಟಮ್ಸ್ ಇರಲ್ಲ. ಸೊ ಇಂಥ ಟೈಮಲ್ಲಿ ಪ್ರಾಪರ್ ರೆಸ್ಟ್ ಬೇಕಾಗುತ್ತೆ ಅಂಡ್ ಹೈಡ್ರೇಷನ್ ಅಂತ ಹೇಳ್ತೀವಿ. ಅಂದ್ರೆ ಆದಷ್ಟು ಸ್ವಲ್ಪ ವಾರ್ಮ್ ವಾಟರ್ ನ ಯೂಸ್ ಮಾಡಿ. ಕಾಫ್ ಇದ್ರೆ ಕಾಫ್ ಸಿರಪ್ ಯೂಸ್ ಮಾಡಿ. ಹಾಗೆ ಗಂಟ್ಲಲ್ಲಿ ಸ್ವಲ್ಪ ಸೂದಿಂಗ್ ಏಜೆಂಟ್ಸ್, ಈಗ ಲೋಸೆಂಜಸ್ ಎಲ್ಲ ಬರುತ್ತಲ್ಲ ಅದು ಆಗ್ಲಿ, ಆಮೇಲೆ ಸೂಪ್ಸ್ ಇವನ್ನ ಯೂಸ್ ಮಾಡಬಹುದು. ಇನ್ನೊಂದ್ ತರದ್ ಹೇಳದ್ನಲ್ಲ ಬ್ಯಾಕ್ಟೀರಿಯಲ್ ಫೆರಿಂಜೈಟಿಸ್ ಅಂತ, ಅಲ್ಲಿ ಫೀವರ್ ಜಾಸ್ತಿ ಇರುತ್ತೆ. ಆಮೇಲೆ ನಿಮಗೆ ಸ್ವಲ್ಪ ಮೈಕೈ ನೋವು ಜಾಸ್ತಿ ಕಾಣಿಸ್ಕೊಳ್ಬಹುದು, ಆಕ್ಟಿವಿಟೀಸ್ ಮಾಡ್ಬೇಕೆ ಅನ್ಸ್ತಿರಲ್ಲ, ಈವನ್ ಉಗುಳು ನುಂಗಕ್ಕೂ ಕೂಡ ಗಂಟ್ಲಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ. ಸೊ ಇವೆಲ್ಲ ಇದ್ರೆ ಪ್ರೊಬ್ಯಾಬ್ಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರಬಹುದು. ಈ ಟೈಮಲ್ಲಿ ನಿಮಗೆ ಆಂಟಿಬಯೋಟಿಕ್ಸ್ ಹೆಲ್ಪ್ ಬೇಕಾಗಬಹುದು. ಸೊ ಆದಷ್ಟು ಡಾಕ್ಟರ್ಸ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ. ಅವಾಗ ಅವ್ರು ಕೊಟ್ಟಿರೋ ಆಂಟಿಬಯೋಟಿಕ್ಸ್ ನ ಯೂಸ್ ಮಾಡಬೇಕು. ಕಾಮನ್ ಆಗಿ ನೋಡೋ ಮಿಸ್ಟೇಕ್ ಏನು ಅಂದ್ರೆ, ಬೆಳಿಗ್ಗೆ ಹೋಗಿರ್ತಾರೆ ಹಾಸ್ಪಿಟಲ್ಗೆ, ಏನೋ ಮೆಡಿಕೇಶನ್ ತಗೊಂಡಿರ್ತಾರೆ, ಸಂಜೆ ಅನ್ನೋಷ್ಟೊತ್ತಿಗೆ ಸ್ವಲ್ಪ ಕಮ್ಮಿ ಅನ್ಸಲಿಲ್ಲ ಅಂದ್ರೆ ಮತ್ತೆ ಚೇಂಜ್ ಮಾಡೋದು, ಅವ್ರು ಕೊಟ್ಟಿರೋ ಡ್ರಗ್ಸ್ ಅಲ್ಲೇ ಸ್ಟಾಪ್ ಮಾಡೋದು, ಮತ್ತೆ ಚೇಂಜ್ ಮಾಡೋದು. ಸೊ ಈ ತರ ಆಂಟಿಬಯೋಟಿಕ್ಸ್ ನ ರಿಪೀಟೆಡ್ಲಿ ಚೇಂಜ್ ಮಾಡ್ತಿರ್ತಾರೆ. ಇದರಿಂದಾಗಿ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಹೀಗಾಗಿ ಪೇಷನ್ಸ್ ಕಳ್ಕೋಬೇಡಿ. ಇದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಂಡ್ ಈಸಿಲಿ ಅವೈಲೇಬಲ್ ಇರೋ ಆಂಟಿಬಯೋಟಿಕ್ಸ್ ಗೆ ಇದು ರೆಸ್ಪಾನ್ಸ್ ಮಾಡುತ್ತೆ. ಸೊ ತಾಳ್ಮೆಯಿಂದ ನಿಮ್ಮ ಡಾಕ್ಟರ್ ಆಲ್ರೆಡಿ ಪ್ರಿಸ್ಕ್ರೈಬ್ ಮಾಡಿರೋ ಮೆಡಿಕೇಶನ್ಸ್ ಮತ್ತೆ ಅಡ್ವೈಸ್ ನ ಫಾಲೋ ಮಾಡಿ. ಥ್ಯಾಂಕ್ ಯು.